ಇಲ್ಲೊಂದು ಫೋಟೋ ಗಿಟೋ ತಕೊಂಡು ಹೋಗೋಣ, ತುಂಬಾ ವರ್ಷದ ನೆನಪು. ಕೆಮ್ಮನ್ಗುಂಡಿ 7 ಕಿಲೋಮೀಟರ್ಸ್ ಇದೆ ನೋಡಿ, ನಾನು ಹೇಳಿದ್ದು ಆಫ್ ರೋಡ್. ಸೊ ದಿಸ್ ಈಸ್ ದ ವ್ಯೂ ಪಾಯಿಂಟ್. ಆರಾಮಾಗಿ ವಾಯು ವಿಹಾರ ಮಾಡೋದಕ್ಕೆ ಅದೆರಡು ವ್ಯೂ ಪಾಯಿಂಟ್ ಗಳಿಗಿಂತ ತುಂಬಾ ಹೈಟಲ್ ಕಾಣಿಸುತ್ತೆ ಇಲ್ಲಿ. ಇಲ್ಲಿ ಪವರ್ ಹಾಕ್ರಿ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಇನ್ನೊಂದು ನ್ಯೂ ವ್ಲಾಗ್ಗೆ. ಏನು ಪ್ಲ್ಯಾನ್ ಅಂತ ಅಂದರೆ, ಇವತ್ತು ಯಾರು ನಮ್ಮ ಬಾಯ್ಸ್ ಇಲ್ಲ, ನಾನೊಬ್ಬನೇ, ಜೊತೆಗೆ ನನ್ನ ಸಿಸ್ಟರ್ ಕರ್ಕೊಂಡು ಭಾಳ ದಿನಗಳ ಬೇಡಿಕೆ ಮೇರೆಗೆ ಇವತ್ತು ಹಂಗೆ ಸಿಂಪಲಾಗಿ ಸಂಡೇ ಎಲ್ಲ ಒಂದು ಶಾರ್ಟ್ ರೈಡ್ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಕೆಮ್ಮನ್ಗುಂಡಿ ಹೋಗ್ತಾ ಇದ್ದೀವಿ. ವ್ಯೂ ಪಾಯಿಂಟಿಗೆ ಹೋಗೋಣ ಅಂತ. ಈಗ ಸದ್ಯಕ್ಕೆ ತರೀಕೆರೆ ರೋಡಲ್ಲಿದ್ದೀವಿ. ತುಂಬ ದಿನ ಆಯಿತು ಈ ಸೈಡ್ ಬಂದು. ಒಳ್ಳೆ ಹೈವೇ ಬ್ಲಾಸ್ಟ್ ಮಾಡೋದಕ್ಕೆ ಸಕ್ಕತ್ತಾಗಿದೆ. ಅಲ್ಲೂ ಚೆನ್ನಾಗಿದೆ, ಸ್ವಲ್ಪ ವಿಂಡ್ ಬ್ಲಾಸ್ಟ್ ಎಲ್ಲ ಜಾಸ್ತಿ. ಚಿತ್ರದುರ್ಗ ರೂಟಲ್ಲಿ ಅಲ್ಲೂ ಪೂರ್ತಿ ಖಾಲಿ ಇರುತ್ತೆ. ಸೊ ಈ ಹೈವೇಲೆ ನಾವು ಬರೀ ಬಸ್ಸಲ್ಲಿ, ಟ್ರೈನಲ್ಲಿ, ಕಾರಲ್ಲಿ ಓಡಾಡಿದ್ದೀವಲ್ಲ, ಬೈಕಲ್ಲಿ ಹೋಗಿಲ್ಲ ಒಂದು ಸರಿ. ಈ ಹೈವೇಲು ಹೋಗಬೇಕು. ಅದಕ್ಕಿಂತ ಇದು ಸ್ವಲ್ಪ ಹತ್ರ. ಅದೇನಕ್ಕೆ ಅಂದರೆ ಟ್ರಾಫಿಕ್ ಕಮ್ಮಿ ಇಲ್ಲಿಗಿಂತ. ಇಲ್ಲಿ ಅಷ್ಟು ವೆಹಿಕಲ್ಸ್ ಇರೋಲ್ಲ ಚಿತ್ರದುರ್ಗ ಹೈವೇಲಿ. ಸೊ ನಾವು ಯೂಶ್ವಲಿ ಫ್ರೆಂಡ್ಸ್ ಜೊತೆ ಜಾಸ್ತಿ ಸುತ್ತಾ ಇರ್ತೀನಲ್ಲ, ನಮ್ಮ ಫ್ಯಾಮಿಲಿ ಕೈಗೆ ಸಿಗೋದು ಸ್ವಲ್ಪ ಕಮ್ಮಿ. ಬೇರೆ ಟೈಮಲ್ಲೆಲ್ಲ ಫ್ಯಾಮಿಲಿನೇ ಸಪ್ರೇಟ್ ಹೋದಾಗ ಹಂಗೆಲ್ಲ ಹೋಗ್ತೀವಿ. ಬಟ್ ಈ ಥರ ನಮ್ಮ ಸಿಸ್ಟರ್ನೆಲ್ಲ ಬೈಕ್ ರೈಡಿಗೆ ಕರ್ಕೊಂಡು ಹೋಗೋದು ಆ ಥರದೆಲ್ಲ ಟೈಮು ಸಿಗ್ತಾ ಇರಲಿಲ್ಲ. ಈಗ ಅಪರೂಪಕ್ಕೆ ಕರ್ಕೊಂಬಂದಿದ್ದಕ್ಕೂ ವೆದರ್, ರೋಡು ಎಲ್ಲ ಸಕ್ಕದಾಗಿ ವೈಬ್ ಒಂಥರ ಚೆನ್ನಾಗಿದೆ. ಇವತ್ತು ಫುಲ್ ಖುಷಿ ಆಗ್ಬಿಟ್ಟಿದ್ದಾಳೆ. ಸೊ ಇಲ್ಲೇನೋ ರೋಡ್ ಮಾಡೋದಕ್ಕೆ ಎಲ್ಲ ಅಗದು ಇಟ್ಟಿದ್ದಾರೆ. ಕೆಮ್ಮನ್ಗುಂಡಿ ರೋಡ್ ನೋಡಿ ಹೆಂಗಿದೆ ಇವಾಗ. ಚಿಕ್ಕಮಗಳೂರು ಇದೆ ಆ್ಯಕ್ಚುಲಿ, ಬಟ್ ನಮ್ಮ ಬಾಯಲ್ಲಿ ಚಿಕ್ಕಮಗಳೂರು ಅಂತ ಬರೋದೇ ಇಲ್ಲ ನೋಡಿ. ಯಾಕಂದರೆ ಕಲ್ಲತ್ಗಿರಿ, ಕೆಮ್ಮನ್ಗುಂಡಿ ಇದೆಲ್ಲ ಶಿವಮೊಗ್ಗ ಬಾರ್ಡ್ರಲ್ಲಿ ಇರೋದ್ರಿಂದ ಸೊ ನಮಗೆ ಚಿಕ್ಕಮಗಳೂರು ಅಂತಲೇ ಅನ್ಸಲ್ಲ. ಇಷ್ಟು ಬೇಗ ಚಿಕ್ಕಮಗಳೂರು ಸಿಗ್ತಾ ಅಂತ ಅನ್ಸ್ಬಿಡುತ್ತೆ. ನೋಡಿ ಇಲ್ಲಿಂದ ವ್ಯೂ ಕಾಣಿಸ್ತಾ ಇದೆ. ಪೀಕ್ ಏನು ಸಕ್ಕದಾಗಿ ಕಾಣಿಸ್ತಿದೆ. ಫಾಗಿ ಇದೆ. ಈಗ ನಾವು ಹೋಗ್ತಿರೋ ರೋಡಲ್ಲಿ ಇದಿನ್ನೂ 16-17 ಕಿಲೋಮೀಟ್ರ್ ಇದೆ ಪೂರ್ತಿ ಪೀಕ್ವರೆಗೂ ಹೋಗ್ಬೇಕು ಅಂತಂದರೆ. ನಾವು ಕಾಲೇಜ್ ಟೈಮೆಲ್ಲ ಇರಬೇಕಾದ್ರೆ ಫ್ರೆಂಡ್ಸ್ ಹಿಂಗೆ ಬೈಕ್ ಎತ್ಕೊಂಡು ಎಲ್ಲಾದರೂ ಹೋಗ್ಬೇಕಂದ್ರೆ ಆಲ್ಮೋಸ್ಟ್ ಈ BRPಗೆಲ್ಲ ಹೆಂಗೆ ಹೋಗ್ತಿದ್ವಿ ಅದೇ ಥರ ಕೆಮ್ಮನ್ಗುಂಡಿ, ಕಲ್ಲತ್ಗಿರಿಗೆ ಭಾಳ ಹೋಗ್ತಿದ್ವಿ ಅವಾಗ. ತುಂಬ ಚೆನ್ನಾಗಿರ್ತಿತ್ತು. ಕಲ್ಲತ್ಗಿರಿನೂ ಅಷ್ಟೇ, ಸ್ವಲ್ಪ ಅಲ್ಲಿ ಕೆಳಗಡೆ ಮಾತ್ರ ನೋಡ್ಕೊಂಬಂದ್ರೆ ಅಷ್ಟು ಮಜಾ ಇರೋಲ್ಲ. ಬಾಯ್ಸ್ ಎಲ್ಲ ಇದ್ದಾಗ ಪೂರ್ತಿ ಮೇಲ್ಗಡೆವರೆಗೂ ಹೋಗಿ ನೋಡ್ಕೊಬರ್ತಿದ್ವಿ. ಸಕ್ಕತ್ತಾಗಿರ್ತಿತ್ತು ಅವಾಗೆಲ್ಲ. ಇವತ್ತೇನೋ ಇದೆ, ಸಂತೆಗಿಂತೆ ಇರೋಂಗಿದೆ. ಕಲ್ಲತ್ಗಿರಿ ಬಂತು. ಈಗ ಸದ್ಯಕ್ಕೆ ಕಲ್ಲತ್ಗಿರಿ ಹೋಗೋದಕ್ಕೆ ಟೈಮ್ ಇಲ್ಲ. ಸೀದಾ ಕೆಮ್ಮನ್ಗುಂಡಿ ಇಲ್ಲಿಂದ 12 ಕಿಲೋಮೀಟರ್, ಅಲ್ಲಿಗೆ ಹೋಗ್ಬಿಡೋಣ. ಇಲ್ಲೊಂದು ಫೋಟೋ ಗಿಟೋ ತಗೊಂಡು ಹೋಗೋಣ. ತುಂಬ ವರ್ಷದ ನೆನಪು. ತುಂಬ ವರ್ಷಗಳಾದ್ಮೇಲೆ ಬಂದಿದ್ದೀವಿ ನೋಡಿ. ಅದೇ ಕಲ್ಲತ್ಗಿರಿ, ಅಲ್ಲೂ ಫಾಲ್ಸ್ ಇದೆ, ಕಲ್ಲತ್ಗಿರಿ ಫಾಲ್ಸ್ ಎಲ್ಲ. ಈ ಕಡೆ ತಲೆನೇ ಹಾಕಿರಲಿಲ್ಲ, ಬಟ್ ಆದರೂ ಕಲ್ಲತ್ಗಿರಿ ನೋಡಿ ತುಂಬ ಖುಷಿ ಆಗೋಯ್ತು. ಭಾಳ ವರ್ಷದ ಮೇಲೆ ನೋಡಿನು. ಆ ಕಡೆ ಎಲ್ಲ ಸ್ವಲ್ಪ ಬಿಸಿಲು, ಸೆಕೆ ಅನಿಸ್ತಿತ್ತು. ಇಲ್ಲಿ ಬಂದ ತಕ್ಷಣ ಕೋಲ್ಡ್ ಆಗ್ತಿದೆ, ಫುಲ್ ತಂಪಾಗಿದೆ ವೆದರು. ತಿರುಮಲ ಎಸ್ಟೇಟ್, ಯಾರ್ದೋ ಎಸ್ಟೇಟ್ ಇದೆ ಇಲ್ಲಿ. ಏನು ಸಕ್ಕತ್ತಾಗಿ ಕಾಣಿಸ್ತಿದೆ ನೋಡಿ ಇಲ್ಲಿಂದ ಎಲ್ಲ ವ್ಯೂ. ನಾವೇನು ಭಾಳ ಬೇಗ ಏನು ಬಂದಿಲ್ಲ, 11 ಗಂಟೆ ಆಗಿದೆ ಇವಾಗ. ಸಡನ್ ಪ್ಲಾನ್ ಆಗಿದ್ದರಿಂದ ಬೇಗ ಹೊರಡೋಕ್ಕಾಗಿಲ್ಲ. ಇಲ್ಲಿಗೆಲ್ಲ ಕಲ್ಲತ್ಗಿರಿ, ಕೆಮ್ಮನ್ಗುಂಡಿಗೆಲ್ಲ ಬರ್ತೀವಿ ಅಂದರೆ ಪೀಕಿಗೆಲ್ಲ ಹೋಗ್ತೀವಿ ಮೇಲ್ಗಡೆ ವ್ಯೂ ಪಾಯಿಂಟಿಗೆ ಅಂತಂದರೆ ಒಂದು ಅಟ್ಲೀಸ್ಟ್ ಒಂದು 9 ಗಂಟೆ ಒಳಗಾದರೂ ಇಲ್ಲಿ ರೀಚ್ ಆಗೋ ಥರ ಬರಬೇಕು. ಸಕ್ಕದಾಗಿರುತ್ತೆ. ಸೊ ನಾವು ಬೈಕಲ್ಲಿ ಇದ್ರೂ ಫುಲ್ ಎ ಸಿಲಿದ್ದೀವಿ. ಈ ರೂಟಲ್ಲೆಲ್ಲ ಬೈಕಲ್ಲಿ ಹೋದ್ರೂ ಪೂರ್ತಿ ಎ ಸಿಲಿ ಇರ್ತೀವಿ. ಕಾರಲ್ಲಿ ಇನ್ಬಿಲ್ಟ್ ಎ ಸಿ ಇರತ್ತಲ್ಲ, ಸೊ ಇಲ್ಲಿ ನ್ಯಾಚುರಲ್ ಎ ಸಿ ನಮಗೆಲ್ಲ ನೋಡಿ. ಇಲ್ಲೆಲ್ಲ ಕಾಫಿ ಎಸ್ಟೇಟ್, ಟೀ ಎಸ್ಟೇಟ್, ಎಷ್ಟು ಸಕ್ಕತ್ತಾಗಿದೆ. ಕೆಮ್ಮನ್ಗುಂಡಿ 7 ಕಿಲೋಮೀಟರ್ಸ್ ಎಕ್ಸಾಕ್ಟಾಗಿ ಒಂದು 2, 5, 7, 7 ಕಿಲೋಮೀಟರ್ಸ್. 7 ಇಯರ್ಸ್ ಬ್ಯಾಕ್ ಇದೇ ಸ್ಪಾಟಲ್ಲಿ ನಾನು ಬೇಕಿದ್ರೆ ಫೋಟೋ ಅಪ್ಲೋಡ್ ಮಾಡ್ತೀನಿ ಆಮೇಲೆ. ಇಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ನಂದು ಅಪಾಚಿ RTR 180 ಇತ್ತಲ್ಲ, ಸೊ ಅದರಲ್ಲಿ ಇಲ್ಲಿ ಕುತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದೆ ಕಾಲೇಜಲ್ಲಿ ಇದ್ದಾಗ. ಸೊ ನಾನು ನಮ್ಮ ಬಾಯ್ಸು ಎಲ್ಲ ಇಲ್ಲಿ ಕುತ್ಕೊಂಡು ಒಳ್ಳೆ ಫೋಟೋಶೂಟ್ ಮಾಡಿದ್ವಿ. ಇಲ್ಲಿಂದ ನೋಡಿ ಪೂರ್ತಿ ಕೆಮ್ಮನ್ಗುಂಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಪೂರ್ತಿ ಕೆಂಪು ಮಣ್ಣು ಇಲ್ಲಲ್ಲ, ಅದಕ್ಕೆ ಕೆಮ್ಮಣ್ಣು ಗುಂಡಿ ಅಂತ ಹೆಸರಿರೋದು. ಮತ್ತೆ 7 ವರ್ಷದ ನಂತರ ಅದೇ ಪ್ಲೇಸ್ ನೋಡೋದಕ್ಕೆ ತುಂಬ ಖುಷಿ ಆಗ್ತಿದೆ. 7 ಇಯರ್ಸ್, ಇಟ್ಸ್ ಎ ಲಾಂಗ್ ಗ್ಯಾಪ್. ಬೇರೆ ಪ್ಲೇಸೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ನಮ್ಮ ರೆಗ್ಯುಲರ್ ಅಡ್ಡ ಥರ ಬರ್ತಿದ್ದ ಜಾಗಗಳನ್ನ ಮರ್ತು ಬಿಟ್ಟಿದ್ದೀವಿ. ಬಟ್ ನಾವು ಹೋಗೋ ಪ್ಲೇಸ್ಗಳು ಯಾವುದಕ್ಕಿಂತನೂ ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿದೆ. ಅವಾಗ ಯಾವ ಗಾಡಿ ಸಿಗತ್ತೆ ಅದು ನಮ್ಮ ಬ್ಯಾಚಲ್ಲೆಲ್ಲ ಅದು ಇದು ಅಂತ ನೋಡ್ತಿರ್ಲಿಲ್ಲ. ನಮ್ದೊಂದು ಅಪಾಚಿ 220 ಆ್ಯಕ್ಟಿವಾ ಆ್ಯಂಡ್ ಅದ್ರ ಜೊತೆ ನಮ್ಮ ಬಾಯ್ಸು, ಭದ್ರಾವತಿ ಬಾಯ್ಸು ಒಂದಿಬ್ಬರು ಪ್ಲಾಟಿನಾ ಗಿಟಿನೆಲ್ಲ ಎತ್ತಾಕೊಂಬರೋರು. 8 ಬೈಕು, 16 ಜನ ನಮ್ಮ ಬ್ಯಾಚ್ ಏನಿತ್ತು ಅವಾಗ ಬಂದಿದ್ವಿ ಇಲ್ಲಿಗೆ. ಬೆಟ್ಟ ಗುಡ್ಡಗಳಿಗೆ ರೈಡ್ ಮಾಡೋದು, ಇಲ್ಲಿ ಕಾಲ ಕಳೆಯೋದು ಅಂತಂದರೆ ನನಗೆ ಪರ್ಸ್ನಲ್ ಫೇವ್ರೇಟ್, ತುಂಬ ಇಷ್ಟ. ಸಿಕ್ಕಾಬಟ್ಟೆ ಏನೋ ಒಂಥರ ಪೀಸು, ಸಖತ್ತಾಗಿರುತ್ತೆ ವೈಬು.
ನನ್ನ ತಂಗಿಗೆ ಎದುರಿಸ್ಬಿಟ್ಟಿದ್ದೀನಿ. ಇಲ್ಲೆಲ್ಲ ವಿಡಿಯೋದಲ್ಲಿ ನೋಡ್ತಾ ಇರ್ತೀವಲ್ಲ ಇನ್ಸ್ಟಾಗ್ರಾಮಲ್ಲಿ, ಆನೆ, ಕಾಡ್ಕೋಣ, ಹುಲಿ, ಚಿರತೆ ಎಲ್ಲ ಓಡಾಡ್ತಿರ್ಬೇಕಾದ್ರೆ ಗಾಡಿ ನಿಲ್ಲಿಸ್ಬಿಟ್ಟು ರೋಡ್ ದಾಟಿದ ಮೇಲೆ ಆಮೇಲೆ ಎಲ್ಲ ಪಾಸ್ ಆಗ್ತಾರೆ ಅಂತ. ಸೊ ಅದೇ ಥರ ಇಲ್ಲೂ ಇರತ್ತೆ. ಆ ಥರ ಏನಾದರೂ ಚಿರತೆ, ಕಾಡ್ಕೋಣ ಏನಾದರೂ ಬಂದರೆ ಹೇಳು ಅಂತ ಫುಲ್ ಎದುರ್ಕೊಂಬಿಟ್ಟೆ. ಇಷ್ಟೊತ್ತು ಇದ್ದಿದ್ದೆಲ್ಲ ಜೋಶೆಲ್ಲ ಹೋಗ್ಬಿಟ್ಟು, ಬೇಡ ಹೋಗೋಣ, ಆ ಥರ ಎಲ್ಲ ಇದ್ರೆ ಬೇಡ, ಬೇಕಾದ್ರೆ ಬೇರೆ ಪ್ಲೇಸಿಗೆ ಹೋಗೋಣ ಅಂತ ಹೇಳ್ತೀಳೆ. ನೋಡ್ತಾ ಇರು ಅಂದ್ರೆ ನೋಡ್ತಾ ಇರು ಅಂದ್ರೆ ನಾವು ಫಾಸ್ಟಾಗಿ ಹೋಗ್ಬಾರ್ದು. ನಾನು ಇರ್ತೀನಲ್ಲ. ಮಂಗ, ಅದು ಕಾಡ್ಕೋಣ ಏನಾದರೂ ಪಾಸ್ ಆಗ್ತಿರ್ಬೇಕಾದ್ರೆ ಜಸ್ಟ್ ದೂರದಿಂದ ಅಲ್ಲಿದೆ ನೋಡು, ಒಂದು ಸ್ವಲ್ಪ ಸ್ಟಾಪ್ ಮಾಡು ಅಂತ ಹೇಳಿ ಸಾಕು. ಇಲ್ಲೇ ನಿಲ್ಲಿಸ್ತೀನಿ ದೂರ. ನಾನೇನು ಹತ್ರ ತಗೊಂಡೋಗಲ್ಲ. ನಾನು ಓಡಿಸೋ ಯಾವುದೋ ಗ್ಯಾನ್ದಲ್ಲಿ ಇರ್ತೀನಲ್ಲ, ಬ್ಲಾಕ್ ಮಾಡ್ಕೊಂಡು ಸಡನ್ನಾಗಿ ನೋಡೋಕ್ಕಾಗಲ್ಲ. ಅದಕ್ಕೆ ಏನಪ್ಪ ಏನೋ ಬೂದಿ ಕೆಂಡದ ಬೂದಿ ತೊಗೊಂಡು ಏನೋ ಕ್ಲೀನ್ ಮಾಡ್ಕೊತ ಇದೆ ಮಂಗಣ. ನಂಗೆ ನೋಡ್ಬೇಡ, ನೀನು ನೋಡ್ದಲ್ಲಿ ಹೋಗಿ ನಿಂತ್ಕೊಂಡ. ಸೊ ಆನ್ ದ ವೇ ಕೆಮ್ಮನ್ಗುಂಡಿ ರೂಟಲ್ಲೇ ಇಲ್ಲೇ ಇದೆ ನೋಡಿ ಹೆಬ್ಬೆ ಫಾಲ್ಸು. ಅವರು ಜೀಪ್ ರೈಡಿಗೆ ಕಾಯ್ತಿದ್ದಾರೆ. ಇಲ್ಲೆಲ್ಲ ಜೀಪ್ ರೈಡ್ ಸಿಸ್ಟಮ್ ಮಾಡಿಬಿಟ್ಟಿದ್ದಾರೆ ಹೆಬ್ಬೆ ಫಾಲ್ಸಿಗೆ ಒಳಗಡೆ ಹೋಗೋದಕ್ಕೆ. ಜನಕ್ಕೆ ಕಾಯ್ತಾ ಇದ್ದಾರೆ. ಇಲ್ಲೆಲ್ಲ ಕಾರ್ಗಳು ನಿಂತಿದೆ, ಎಲ್ಲ ಒಳಗೆ ಹೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ. ಇಲ್ಲಿರೋರಿಗೆ ಇನ್ನೂ ಜನ ಬರೋರಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಫಸ್ಟು ನಾವು ಮೇಲ್ಗಡೆ ಹೋಗಿ ಬರೋಣ, ಇದೇ ರೂಟು. ಕೆಮ್ಮನ್ಗುಂಡಿಗೆ ಹೋಗಿ ಆಮೇಲೆ ರಿಟರ್ನ್ ಬರ್ತಾ ಹೆಬ್ಬೆ ಫಾಲ್ಸಿಗೆ ಹೋಗೋಣ. ಸೊ ಅವ್ರು ನಾವು ಇನ್ನೂ ನಿಲ್ಲಿಸ್ತಿದ್ದಂಗೆ ಬರ್ತೀರಾ ಅಂತ ಕೇಳ್ತಾ ಇದ್ದಾರೆ. ಜನಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ. ಫಸ್ಟು ನಾವು ಇಲ್ಲಿ ಹೋಗಿ ಬಂದ್ಬಿಡೋಣ. ಸೊ ಇದೇ ನೋಡಿ ನಾನು ಹೇಳಿದ್ದು ಆಫ್ ರೋಡ್. ಇಲ್ಲಿಂದ ಅಲ್ಲಷ್ಟೇ ರೋಡ್ ಮಾಡಿರೋದು, ಇಲ್ಲಿ ಇನ್ನೂ ಏನು ಮಾಡಿಲ್ಲ. ಇಲ್ಲಿಂದ ಪೂರ್ತಿ ಆಫ್ ರೋಡೇ ಇದು. ಏನೋ ಒಂದೇ 1.2 ಕಿಲೋಮೀಟ್ರ್ ಇದೆ ಮೇಲ್ಗಡೆಗೆ. ಒಂದು ಬೈಕಿಗೆ 50 ರೂಪೀಸ್ ಇಸ್ಕೊಂಡ್ರು, ಕಾರಿಗೆ 100 ಅನ್ಸುತ್ತೆ. ಕೆಮ್ಮಣ್ಣುಗುಂಡಿ ಹಿಲ್ ರೆಸಾರ್ಟ್, ಇಲ್ಲೇ ರೆಸಾರ್ಟ್ ಇದೆ ಒಳಗಡೆ. ಹಾಂ ಇಲ್ಲಿಂದ ಕಾಣಿಸ್ತಿದೆ ನೋಡಿ. ಕುತ್ಕೊಂಡು ವ್ಯೂ ನೋಡ್ರಿ ಅಂತ ಚೇರ್ ಹಾಕ್ಬಿಟ್ಟಿದ್ದಾರೆ. ಇಲ್ಲೂ ಏನು ಸಕ್ಕದಾಗಿ ಕಾಣಿಸ್ತಿದೆ ನೋಡಿ. ಇಲ್ಲಿಂದ ಪೀಕು ಕೆಮ್ಮನ್ಗುಂಡಿ ಪೀಕ್. 3 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಇದೆ. ಮೇಲತ್ತದಕ್ಕೆ ಹೋಗೋಣ ನಿಧಾನಕ್ಕೆ, ಏನಾಗಲ್ಲ. ತಂಗಿ 3 ಕಿಲೋಮೀಟ್ರ್ ಜಾಸ್ತಿ ಆಗಿಬಿಡುತ್ತೆ ನನ್ನ ಕೈಲಿ, ನಡೆಯೋದಕ್ಕಾಗಲ್ಲ. ವ್ಯೂ ಪಾಯಿಂಟು, ಸನ್ಸೆಟ್ ವ್ಯೂ ಪಾಯಿಂಟ್ ಎಲ್ಲ ಇದೆಯಲ್ಲ, ಅಲ್ಲಿಗೆ ಹೋಗೋಣ. ಇಲ್ಲಿ ಪೀಕಿಗೆ ಏನು ಬೇಡ, ನೋಡೋಣ ಆಮೇಲೆ, ಫಸ್ಟ್ ಮೇಲೆ ಹೋಗಿ ಬಂದು ಅಂತ ಹೇಳಿದ್ಲು. ಅದಕ್ಕೆ ಫಸ್ಟ್ ಅಲ್ಲಿ ಮೇಲೆ ಹೋಗಿ ಬರ್ತೀವಿ. ನಾವು ಪೀಕಿಗೆ ಹೋಗಿಲ್ಲ ಅವಾಗೆಲ್ಲ, ನಾವು ಇದೇ ವ್ಯೂ ಪಾಯಿಂಟಿಗೆ ಮೇಲ್ಗಡೆ ಹೋಗಿ ಬರ್ತಿದ್ದು. ಇಲ್ಲೆಲ್ಲ ಪೂರ್ತಿ ಗಾಡಿ ಹೋಗುತ್ತೆ ಮೇಲ್ಗಡೆವರೆಗೂ. ಟ್ರೆಕ್ಕಿಂಗ್ ಮಾಡಬೇಕು ಅನ್ನೋದೇನಿಲ್ಲ. ಈ ಸೆಟ್ ಪಾಯಿಂಟಿಗೆ ಹೋದ್ವಿ ಅಂತಂದರೆ 150 ಪರ್ ಹೆಡ್ ಟಿಕೆಟ್ ಇದೆ. ಅದ್ರ ಜೊತೆ ಶಾಂತಿ ಫಾಲ್ಸ್ ಅಂತ ಒಂದು ಫಾಲ್ಸ್ ಇದೆ ಒಳಗಡೆ. 1.5 ಕಿಲೋಮೀಟರ್ ಫಾಲ್ಸು, 3 ಕಿಲೋಮೀಟ್ರ್ ಫುಲ್ ಪೀಕಿಗೆ ಹೋಗ್ಬೇಕು ಅಂದರೆ. ಇಲ್ಲಿ ರೆಗ್ಯುಲರ್ ನಾವು ಕೆಮ್ಮನ್ಗುಂಡಿಗೆ ಬಂದಾಗ ಏನು ಯಾವಾಗಲೂ ವ್ಯೂ ಪಾಯಿಂಟ್ ನೋಡ್ಕೊಂಡು ಹೋಗ್ತಿದ್ವಿ, ಅದು ನೋಡಿ. ಸೊ ಯಾರು ಕೆಮ್ಮನ್ಗುಂಡಿ ನೋಡೇ ಇಲ್ಲ, ಬಂದಿಲ್ಲ ಅಂತ ಅಂದರೆ ಇದು ರೆಗ್ಯುಲರ್ ವ್ಯೂ ಪಾಯಿಂಟ್. ಅಂದರೆ ಅಲ್ಲಿ ನಿಮಗೆ ಬೋರ್ಡ್ ಹಾಕಿರ್ತಾರೆ, ಹೇಳ್ತಾರೆ ಝೆಡ್ ಪಾಯಿಂಟಿಗೆ ಒಳಗಡೆ ಟ್ರೆಕ್ ಮಾಡಿ ಆ ಪೀಕ್ ಮೇಲೆ ಹೋಗಿ ನಿಂತ್ಕೋಬೇಕು ಅಂತ ಹೇಳಿದ್ರೆ, ಈ ಸಕಲೇಶ್ಪುರ ಎಲ್ಲ ಹೋಗ್ತೀವಲ್ಲ ಆ ಟೈಪಲ್ಲಿ, ಕೊಡಚಾದ್ರಿ ಅಲ್ಲೆಲ್ಲ ಹೋಗ್ತೀವಲ್ಲ ಆ ಥರ ಪೀಕ್ ಮೇಲೆ ಹೋಗಿ ನಿಂತ್ಕೋಬೇಕು ಅಂದರೆ ಅಲ್ಲಿ ಹತ್ತಕ್ಕಾಗಲ್ಲ, ಪೀಕಿಗೆ ಹೋಗೋಕ್ಕಾಗಲ್ಲ ಅನ್ನೋರು ಇಲ್ಲಿ ಹೋಗ್ತಾರೆ ಆಲ್ಮೋಸ್ಟು. ಸೊ ಇಲ್ಲಿಂದ ನೋಡಿ ವ್ಯೂ ಹೆಂಗಿದೆ. ಅಲ್ಲಿ ಇನ್ನೂ ಇದೆ ಒಳಗಡೆ, ಇಷ್ಟ ಇಲ್ಲ, ಸುಮ್ಮನೆ ಜಸ್ಟ್ ಇಲ್ಲಿ ಎಂಟ್ರೆನ್ಸಲ್ಲಿ ತೋರಿಸ್ತಿದ್ದೀನಿ ನೋಡಿ. ಒಂದು ಜಾಗದಲ್ಲಿ ಎಷ್ಟು ಕವರ್ ಆಗುತ್ತೆ. ಇಲ್ಲಿ ಶಾಂತಿ ಫಾಲ್ಸು ಪ್ಲಸ್ ಝೆಡ್ ಪಾಯಿಂಟ್ ಪೀಕು, ಇಲ್ಲಿ ಸನ್ಸೆಟ್ ವ್ಯೂ ಪಾಯಿಂಟು, ಕೆಳಗಡೆ ಹೆಬ್ಬೆ ಫಾಲ್ಸು. ಒಂದೇ ಜಾಗದಲ್ಲಿ 4 ಪ್ಲೇಸಸ್ ಕವರ್ ಮಾಡ್ದಂಗೆ ಆಗುತ್ತೆ. ವ್ಯೂ ಪಾಯಿಂಟಿಗೆ ಬಂದ್ವಿ. ವ್ಯೂ ಪಾಯಿಂಟಲ್ಲಿರೋಂಥ ಸ್ಟೇ ಇದು. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಷ್ಟು ನಾವು 11-12 ಗಂಟೆ ಅಷ್ಟೊತ್ತಿಗೆ ಬಂದ್ರೂ ತುಂಬ ಬ್ಯೂಟಿಫುಲ್ ಆಗಿದೆ. ಅದೇ ಪೀಕು ಅಲ್ಲಿ ಕಾಣಿಸ್ತಿದೆಯಲ್ಲ ಮೇಲೆ, ಅಲ್ಲಿ ಪೀಕು. ಅಲ್ಲೆಲ್ಲ ಏನಾದರೂ ಜೀಪ್ ಏನಾದರೂ ಓಡಾಡ್ತಿದ್ರೆ ಕಾಣಿಸುತ್ತೆ ನೋಡಿ. ಇಲ್ಲಿಂದ ಕೆಳಗೆ ಇಳಿದು ಹಂಗೇ ನಡ್ಕೊಂಡೋದ್ರೆ ಅಲ್ಲೂ ಒಂದು ವ್ಯೂ ಪಾಯಿಂಟ್ ಇದೆ. ಇಲ್ಲಿಂದ ದಾರಿ ಇರಂಗಿದೆ, ಅಲ್ಲಿ ಎದುರುಗಡೆ ಅಲ್ಲೊಂದು ಸಣ್ಣದಾಗಿ ಒಂದು ಗೋಪುರ ಥರ ವ್ಯೂ ಪಾಯಿಂಟ್ ಕಾಣ್ತಿದೆ ನೋಡಿ. ಅಲ್ಲಿಂದನೂ ಹೋಗೋಕ್ಕಾದ್ರೆ ಕೆಳಗೆ ಇಳಿದ್ಬಿಟ್ಟು ಹೋಗೋಣ. ಸೊ ಕ್ಯಾಮ್ರಾದಲ್ಲಿ ಝೂಮ್ ಆಗಲ್ಲ, ಮೊಬೈಲಲ್ಲಿ ಝೂಮ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಪೀಕು ಏನು ಸೈಕಾಗಿ ಕಾಣ್ತದೆ, ಸಕ್ಕತ್ತಾಗಿದೆ. ಅದನ್ನೇ ಹೇಳಿದ್ದು, ಎದುರುಗಡೆ ಗೋಪುರ ಇದೆಯಲ್ಲ ಅದ್ರ ಮೇಲೆ ನಿಂತ್ಕೊಂಡು ನೋಡೋಣ ಅಂತ.
ನೆಕ್ಸ್ಟ್ ನಮ್ಮ ಬಾಯ್ಸ್ ಜೊತೆ ಪೀಕ್ ಹತ್ತೋದಕ್ಕೆ ಅರ್ಲಿ ಮಾರ್ನಿಂಗ್ ಬಂದೇ ಬರ್ತೀವಿ ಆದಷ್ಟು ಬೇಗ. ಇಲ್ಲಿ ಟವರ್ ಇದೆಯಲ್ಲ, ಟವರ್ ಹಿಂದೆಗಡೆ ಮೆಟ್ಲ ಮೇಲೆ ನಡ್ಕೊಂಡು ಹೋಗ್ತಾ ಇದಾರೆ, ಮೇಲ್ಗಡೆ ಹತ್ಕೊಂಡು. ಅಲ್ಲೂ ಇದೆ ವ್ಯೂ ಪಾಯಿಂಟ್. ಮೇಲ್ಗಡೆಯಿಂದ ಕೆಳಗಡೆ ಬಂದ್ವಿ. ಇಲ್ಲಿ ಒಬ್ರನ್ನ ಮೇಂಟೆನೆನ್ಸಿಗೆ ಅಂತ ಇಟ್ಟಿದ್ದಾರೆ ಲಾನ್ ಎಲ್ಲ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲ ಆ ಕಡೆ ಈ ಕಡೆ ಬಾತುಕೋಳಿ, ಮಧ್ಯದಲ್ಲಿ ಶಿವಂದು ಲಿಂಗ ಇದೆ ನೋಡಿ, ಹಿಂದ್ಗಡೆನೂ ಅದೆಲ್ಲ ಗಾರ್ಡನ್ ತರ ಸಕ್ಕದಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಈ ಗೇಟು ತೆಗ್ದೇ ಇರ್ತಾರೆ, ನಾನು ಕ್ಲೋಸ್ ಮಾಡಿರ್ತಾರೆ ಅಂತ ಅನ್ಕೊಂಡು ಅವ್ರ ಹತ್ರ ಕೇಳಿದೆ. ಆರಾಮಾಗಿ ಬರ್ಬೋದು ಇಲ್ಲಿ. ಸೊ ದಿಸ್ ಈಸ್ ದ ವ್ಯೂ ಪಾಯಿಂಟ್. ವುಡ್ಡಿಂದ ಮಾಡಿಲ್ಲ, ಇವರು ಬಿಲ್ಡಿಂಗ್ ಟೈಪ್ ಅಲ್ಲಿ ಕಟ್ಟಿರೋದ್ರಿಂದ ಸ್ವಲ್ಪ ಜಾಸ್ತಿ ಗಟ್ಟಿ ಇರತ್ತಿದ್ದು. ಇದೆಲ್ಲ ಹಳೆ ವ್ಯೂ ಪಾಯಿಂಟ್ಗಳು ವುಡ್ಡಿಂದು ಅಥವಾ ಕಬ್ಬಣದ ಮಾಡಿದ್ರೆ ತುಕ್ಕಿ ಹಿಡಿಯೋದು ಅಥವಾ ಗೆದ್ಲಿ ಹಿಡಿಯೋದು ಆ ತರ ಆಗಿ ಮುರಿದೋಗಿರತ್ತೆ. ಇಲ್ಲಿ ನೋಡಿ ನಮ್ಮ ವಾಯ್ಸ್ ನಮಗೆ ಎಕೋ ಹೊಡಿಯತ್ತೆ, ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ. ಎದುರುಗಡೆ ಅಲ್ಲಿ ಬಿಲ್ಡಿಂಗ್ ಕಾಣ್ತಿದ್ಯಲ್ಲ, ಅಲ್ಲಿ ನಿಂತಿದ್ ನಾವು ಅವಾಗ್ಲೇ. ಸೊ ಅಲ್ಲಿಂದ ಈಗ ಇಷ್ಟು ಡಿಸ್ಟೆನ್ಸ್ ಅಲ್ಲಿ ಇದೀವಿ. ಈಗ ಒಂದು ಲೆಕ್ಕಾಚಾರ ಆದ್ರೆ ಈವ್ನಿಂಗ್ ಸನ್ಸೆಟ್ ಟೈಮಲ್ಲಿ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ, ಎಸ್ಪೆಷಲಿ ಈ ವ್ಯೂ ಪಾಯಿಂಟ್ ಇಂದ. ಅಷ್ಟು ಚೆನ್ನಾಗಿದೆ. ಆಕ್ಚುಲಿ ಇದಕ್ಕಿಂತ ಅದು ಹೈಟ್ ಇದೆ, ಅಲ್ಲಿಂದನೂ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಸ್ವಲ್ಪ ಇನ್ನೂ ಜಾಸ್ತಿ ನಿಯರ್ ಅಂತ ಅನ್ಸುತ್ತೆ. ಒಂದೇ ವ್ಯೂ ಪಾಯಿಂಟ್ ಅಲ್ಲಿ ಒಂದು 3-4 ಜಾಗ ಇದೆ ನಿಂತ್ಕೊಳ್ಳೋದು. ಇದು ಒಂದು, ಅಂಡ್ ಅದು ಒಂದು, ಅಲ್ಲಿ ಬಿಲ್ಡಿಂಗ್ ಎಲ್ಲ ಇದೆಯಲ್ಲ, ಎಸ್ಟೇಟ್ ಎಲ್ಲ ಇದೆಯಲ್ಲ, ಅದು ಒಂದು. ಅದ್ರ ಮೇಲ್ಗಡೆ ಒಂದು ಟವರ್ ಇದೆ, ಟವರ್ ಮೇಲ್ಗಡೆನು ಅಲ್ಲೂ ನಿಂತ್ಕೊಳ್ಳೋದಿದೆ, ಅಲ್ಲೊಂದ್ ಸ್ವಲ್ಪ ನಿಂತ್ಕೊಂಡಿದ್ದಾರೆ. ಇದು ಸ್ವಲ್ಪ ಲೋವರ್ ಲೆವೆಲ್, ಇದು ಸ್ವಲ್ಪ ಹೈಟ್. ಅದು ಟವರ್ ಹತ್ರ ಇರೋದು ಇನ್ನೂ ಜಾಸ್ತಿ ಹೈಟ್. ಆಕ್ಚುಲಿ ಏನಪ್ಪಾ ಅಂದ್ರೆ ಇದು ವ್ಯೂ ಪಾಯಿಂಟ್ ಇಂದ ನೋಡ್ತೀವಿ, ಅಲ್ಲಿ ಹೋದಾಗ ಪೀಕ್ ಮೇಲ್ಗಡೆ ನಿಂತು ನಾವೇ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಡೆಫಿನೆಟ್ಲಿ ಅದು ಇದಕ್ಕಿಂತ ಚೆನ್ನಾಗಿರುತ್ತೆ. ಅಲ್ಲಿ ಟ್ರೆಕ್ಕಿಗೆ ಹೋಗಿ ಬಿಡಿ, ಈ ವ್ಯೂ ಪಾಯಿಂಟಿಗೆ ಮಾತ್ರ ಬನ್ನಿ. ಬೆಳಿಗ್ಗೆ ಹೊತ್ತುನು ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಅದ್ರ ಜೊತೆಗೆ ಸನ್ಸೆಟ್ ಇರೋ ಟೈಮಲ್ಲಿ ಸಂಜೆ ಹೊತ್ತು ಬಂದ್ರೂ ಚೆನ್ನಾಗಿರುತ್ತೆ. ನೋಡಿ ಇದು ವೈಡ್ ಆಗಿ ಇಲ್ಲೂ ಒಂದು ರೂಟ್ ಇದೆ, ಕಟ್ಟೆ ತರ ಏನ್ ಕಾಣಿಸ್ತಿದೆ ಅದ್ರ ಮೇಲೆ ನಿಂತ್ಕೊಂಡು ವ್ಯೂ ನೋಡ್ಬೋದು. ಚೆನ್ನಾಗಿದೆ ಓವರ್ ಆಲ್. ಬಂದು ಸುತ್ತಾಡೋದಿಕ್ಕೆ, ಆರಾಮಾಗಿ ವಾಯು ವಿಹಾರ ಮಾಡೋದಿಕ್ಕೆ ಸಕ್ಕತ್ತಾಗಿದೆ. ಸೊ ಇಲ್ಲಿ ನೋಡಿ ಗಾರ್ಡನ್ ಅಲ್ಲಿ ಹೂವೆಲ್ಲ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಇದು ಅಷ್ಟೇ ಪಾರ್ಕ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಎಂಟ್ರೆನ್ಸ್ ಅಲ್ಲೇನೆ ಚೇರ್ಸ್ ಇದೆ, ಇಲ್ಲಿ ಆರಾಮಾಗಿ ಕುತ್ಕೋಬಹುದು. ಮತ್ತೆ ಮಕ್ಕಳಿಗೆಲ್ಲ ಆಟ ಆಡೋದಿಕ್ಕೆ ಅಲ್ಲೊಂದು ಸ್ವಲ್ಪ ಎಕ್ವಿಪ್ಮೆಂಟ್ಸ್ ಇದೆ. ಇಲ್ಲೊಂದು ವ್ಯೂ ನೋಡ್ಕೊಂಡು ಹೋಗೋಣ. ಅಲ್ಲಿ ಎಡ್ಜ್ವರೆಗೂ ಬಾಯ್ಸ್ ಇದಾರಲ್ಲ, ಅಲ್ಲಿವರೆಗೂ ಹೋಗ್ಬೋದು. ಸೊ ಇದು ನೋಡಿ, ನಾವು ಕೆಳಗಡೆಯಿಂದ ನಡ್ಕೊ ಬರ್ಬೇಕಾದ್ರೆ ಕಾಣಿಸ್ತಿತ್ತಲ್ಲ, ಅದು ವ್ಯೂ ಏನ್ ಸೈಕಾಗಿ ಕಾಣಿಸಿದೆ. ಅದೆರಡು ವ್ಯೂ ಪಾಯಿಂಟ್ಗಳಿಗಿಂತ ತುಂಬಾ ಹೈಟಲ್ಲಿ ಕಾಣಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಅಲ್ಲಿ ಓಡಾಡ್ತಿದ್ದಾರೆ ಟ್ರೆಕ್ಕಿಂಗಿಗೆ ಹೋಗಿರೋರು, ಅಲ್ಲಿ ಅವರೆಲ್ಲ ಟ್ರೆಕ್ಕಿಂಗ್ ಮಾಡ್ತಿರೋದು ಕಾಣಿಸ್ತಿದೆ. ಇಲ್ಲಿ ಒಳ್ಳೆ ಎಂಜಾಯ್ ಮಾಡ್ತಿದ್ದಾರೆ ಇಲ್ಲೆಲ್ಲ. ಕೆಲವರು ಬಾಯ್ಸು ಸ್ಪೀಕರ್ ತೊಗೊಂಬಂದು, ಬ್ಲೂಟೂತ್ ಸ್ಪೀಕರ್ ತೊಗೊಂಬಂದು ಸಾಂಗ್ ಹಾಕೊಂಡು ಮೇಲ್ಗಡೆ ಹತ್ಕೊಂಡು ಒಳ್ಳೆ ಚಿಲ್ ಮಾಡ್ತಿದ್ದಾರೆ. ಸೊ ಇಲ್ಲೂ ನೋಡ್ಕೊಂಡು ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಸೀದಾ ಈಗ ಕೆಳಗಡೆ ಹೋಗ್ಬಿಡೋಣ. ಸಿಕ್ಕಾಬಿಟ್ಟೆ ಹೊಟ್ಟೆ ಹಸಿದಿದೆ. ಕೆಮ್ಮಣ್ಗುಂಡಿಯಿಂದ ಕೆಳಗಡೆ ಬಂದ್ಮೇಲೆ ಹೆಬ್ಬೆ ಫಾಲ್ಸ್ ಕ್ಯಾನ್ಸಲ್ ಮಾಡಿದ್ವಿ, ಯಾಕಂದ್ರೆ ಅಲ್ಲಿ ಪರ್ ಹೆಡ್ 700 ಹೇಳ್ತಾ ಇದ್ರು ಜೀಪ್ ರೈಡಿಗೆ. ಅದಕ್ಕೆ 11 ಜನ ಕೂರ್ಬೇಕಂತೆ ಒಂದು ಜೀಪಲ್ಲಿ. ವೇಟ್ ಮಾಡಿ ಮಾಡಿ ಸಾಕಾಯ್ತು. ಊಟ ಟೈಮ್ ಅಲ್ಲ, ಎಲ್ಲ ಡೌನ್ ಬರ್ತಾ ಇದ್ರು ಕೆಳಗಡೆ. 11 ಜನ ಬಂದ ಮೇಲೆ ಜೀಪ್ ಫಿಲ್ ಆದ್ಮೇಲೆ ಹೋಗ್ಬೇಕು ಅಂತ ಹೇಳಿದ್ರು ಅವರು, ಸಪ್ರೇಟಾಗಿ ಕರ್ಕೊಂಡು ಹೋಗಲ್ಲ ಅಂತ ಹೇಳಿದ್ರು. ಸೊ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಯಾವಾಗಾದ್ರು ನೋಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಬಟ್ ಓವರ್ ಆಲ್ ಕೆಮ್ಮಣ್ಗುಂಡಿದ್ ಮಾತ್ರ ಏನೋ ಒಂಥರ ಡಿಫ್ರೆಂಟ್ ವೈಬ್ ಇವತ್ತು, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ತುಂಬಾ ಚೆನ್ನಾಗಿತ್ತು. ಕೆಮ್ಮಣ್ಗುಂಡಿಯಿಂದ ಕೆಳಗಡೆ ಒಂದು ಹೋಟ್ಲಿಗೆ ಬಂದಿದ್ದೀವಿ ಊಟ ಮಾಡೋದಕ್ಕೆ. ಲೈನಾಗಿ ಇದೆ, ಇಲ್ಲೂ ಒಂದು 2-3 ಹೋಟ್ಲುಗಳಿದೆ, ವೆಜ್ ನಾನ್ ವೆಜ್ ಎಲ್ಲ ಇದೆ. ಸೊ ಫೈನಲಿ ಮುಗಿಸ್ಕೊಂಡು ಬಂದು ರೈಡ್ನ ಸೀದಾ ಬಂದು ಶಿವಮೊಗ್ಗಕ್ಕೆ ರೀಚ್ ಆಗಿದ್ದೀವಿ. ನಾನು ಕೂಡ ನಮ್ಮ ಸಹೋದರಿಯವರ ಇಷ್ಟಾರ್ಥನ ಈಡೇರಿಸಿ ಸೀದಾ ಮನೆಗೆ ಕರ್ಕೊಂಬಂದು ಎತ್ತಾಕಿ ಈಗ ರಿಲೀಫ್ ಆಗಿ ಕೂತಿದ್ದೀನಿ. ಐ ಹೋಪ್ ಈ ವ್ಲಾಗ್ ಚೆನ್ನಾಗಿ ಬಂದಿರುತ್ತೆ ಅಂತ, ಸಿಂಪಲ್ ಆಗಿ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ. ಸೊ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.